ಒಂದು 4ರಿಂದ 5 ದಿನ ಫ್ರಿಜ್ ಇಲ್ದೇ ಹಾಗೆ ಹೊರಗಡೆ ಇಟ್ಟು ತಿನ್ನೋ ಅಂಥ ಒಂದು ಚಿತ್ರಾನ್ನದ ಗೊಜ್ಜು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಒಂದು 2 ನಿಂಬೆಹಣ್ಣಿನ ಗಾತ್ರದ್ದು ಹುಣಸೆ ಹಣ್ಣನ್ನ ನೆನೆಸಿ ಇಟ್ಕೊಂಡಿದ್ದೀನಿ. ಹಾಗೆ ಕರಿಬೇವಿನ ಸೊಪ್ಪು ಮತ್ತು ಹಸಿರು ಮೆಣಸಿನ್ಕಾಯಿ ನಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು. ಹಾಗೆಯೇ 1 ಕಪ್ಪು ಕಾಯಿ ತುರಿ, ಹಸಿ ಕಾಯಿ ತುರಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಒಂದು 4 ಈರುಳ್ಳಿನ ಸ್ಲೈಸಾಗಿ ಹೆಚ್ಚಿ ಇಟ್ಕೊಳ್ಳೋಣ. ಏಕೆಂದರೆ ಅದು ತುಂಬ ಚಿಕ್ಕದಾದ್ರೆ ಚೆನ್ನಾಗಿರಲ್ಲ. ಉದ್ದುದ್ದಾಗಿ ಸ್ಲೈಸಾಗಿದ್ದರೆ ಗೊಜ್ಜಿಗೆ ನಮಗೆ ತಿನ್ನಬೇಕಾದ್ರೆ ಅನ್ನದಲ್ಲಿ ಸಿಗುತ್ತೆ, ಕ್ರಂಚಿಯಾಗಿ ಚೆನ್ನಾಗಿ ಸಿಗುತ್ತೆ. ಹಾಗೆಯೇ ಹಸಿರು ಮೆಣಸಿನ್ಕಾಯಿನ ಉದ್ದಕ್ಕೆ ಸೀಳಿ ಇಟ್ಕೊಳ್ಳೋಣ. ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಖಾರ ಇರೋದಾಗಿದ್ದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಹುಣಸೆ ಹಣ್ಣನ್ನ ಎಲ್ಲ ಕಿವುಚಿ ನೀಟಾಗಿ ಅದರಲ್ಲಿ ಏನಾದ್ರು ಡಸ್ಟ್ ಇದ್ದರೆ ಅದೆಲ್ಲ ತೆಗೆದಿಟ್ಕೊಳ್ಳೋಣ. ಹಾಗೆ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಟು ಸ್ಟವ್ ಹಚ್ಚಿ ಒಗ್ಗರಣೆಗೆ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಸ್ವಲ್ಪ ಗೊಜ್ಜಿಗೆ ಜಾಸ್ತಿ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ. ನೋಡಿ, ನಾನು ಆಲ್ರೆಡಿ ಒಂದು ಮಸಾಲೆ ಡಬ್ಬಿ ಹಾಕಿದ್ದೀನಿ. ಆ ಮಸಾಲೆ ಡಬ್ಬಿಲಿ ಏನೇನು ಇದೆ ಅಂತ ನೋಡಿದ್ದೀರ ನೀವು. ಹಾಗೆ ಸಾಸಿವೆ, ಒಗ್ಗರಣೆಗೆ ಸಾಸಿವೆ ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ. ಕಡಲೆಬೇಳೆ ಹಾಕಿದ ಮೇಲೆ ಸ್ವಲ್ಪ ಉದ್ದಿನಬೇಳೆ ನೋಡ್ತಾ ಇರ್ಬೋದು. ಉದ್ದಿನಬೇಳೆ ತುಂಬ ಜಾಸ್ತಿ ಬೇಡ, ಕಡಲೆಬೇಳೆ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಹಾಕಿ ಉದ್ದಿನಬೇಳೆ ಸ್ವಲ್ಪ ಹಾಕಬೇಕು, ಜಸ್ಟು ಅದು ಫ್ಲೇವರ್ಗೆ. ಹಾಗೆ ಕರಿಬೇವಿನ ಸೊಪ್ಪು ಮತ್ತು ಹೆಚ್ಚಿಟ್ಕೊಂಡಿದ್ವಲ್ಲ ಹಸಿರು ಮೆಣಸಿನ್ಕಾಯಿ ಇದನ್ನು ಎಣ್ಣೆಲಿ ಫ್ರೈ ಮಾಡೋಣ ಚೆನ್ನಾಗಿ. ಸ್ವಲ್ಪ ಬಾಡೋವರೆಗೂ ಫ್ರೈ ಮಾಡಿ ಆಮೇಲೆ ಈರುಳ್ಳಿನ ಹಾಕಿ ಅದು ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗಬೇಕು. ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಬೇಕು. ಊರಿನ ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡ್ರೆ ಒಳ್ಳೆಯದು. ಸಿಮ್ಮಲ್ಲಿ ಅನ್ನೋದಕ್ಕಿಂತ ಒಂದು ಸ್ವಲ್ಪ ಸಿಮ್ಗಿಂತ ಸ್ವಲ್ಪ ಜಾಸ್ತಿ ಇಟ್ಕೊಂಡ್ರೆ ನೀಟಾಗಿ ಫ್ರೈ ಆಗುತ್ತೆ. ಸ್ವಲ್ಪ ಹೊತ್ತು ಮುಚ್ಚಿಟ್ಟು ಫ್ರೈ ಮಾಡೋಣ. ಆಮೇಲೆ ಕಲರಿಗೆ ಅರಿಶಿನ ಹಾಕೋಣ. ಸ್ವಲ್ಪ ಅರಿಶಿನ ಹಾಕಿದ ಮೇಲೆ ಸ್ವಲ್ಪ ಫ್ರೈ ಮಾಡೋಣ. ಆಮೇಲೆ ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಹಾಕಿದ್ದೀನಿ, ಆದರೆ ಇನ್ನೊಂದು ಸ್ವಲ್ಪ ಖಾರಕ್ಕೆ ಅಂತ ಒಂದು ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಆಮೇಲೆ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಂಡು ಹಾಕಿ, ನಿಮಗೆ ಎಷ್ಟು ಬೇಕು ಅಂತ. ತುಂಬ ಜಾಸ್ತಿ ಆದರೆ ಗೊಜ್ಜು ಚೆನ್ನಾಗಿರಲ್ಲ. ಉಪ್ಪು ಒಂದು ಸ್ವಲ್ಪ ಕಮ್ಮಿ ಅನ್ನಂಗೆ, ಸ್ವಲ್ಪ ಖಾರ ಇದ್ರೇ ಚೆನ್ನಾಗಿರುತ್ತೆ. ಆಮೇಲೆ ಹುಣಸೆಹಣ್ಣು ಹುಳಿನ ಕಿವುಚಿಟ್ಕೊಂಡಿದ್ವಲ್ಲ, ಹುಣಸೆಹಣ್ಣು ಹುಳಿ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಮುಚ್ಚಿ ಇಡಬೇಕು. ಅದು ಚೆನ್ನಾಗಿ ಕುದಿಬೇಕು. ಹುಣಸೆಹಣ್ಣು ಒಗ್ಗರಣೆಲಿ ಚೆನ್ನಾಗಿ ಕುದ್ಮೇಲೆ ಸ್ವಲ್ಪ ತೆಂಗಿನಕಾಯಿ ತುರಿ, ಅದು ಇನ್ನೇನು ಗೊಜ್ಜು ಫುಲ್ಲು ಡ್ರೈ ಆಗ್ತಾಯಿದೆ ಅಂತ ಅಂದಾಗ ತೆಂಗಿನಕಾಯಿ ತುರಿ ಏನು ಇಟ್ಕೊಂಡಿದ್ವಿ ಅದನ್ನು ಹಾಕ್ಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡಿ ಇನ್ನೊಂದು ಸ್ವಲ್ಪ ಹೊತ್ತು ಅದು ತೆಂಗಿನಕಾಯಿ ತುರಿ ಎಲ್ಲ ಸ್ವಲ್ಪ ಎಣ್ಣೆಲಿ ಕುದಿಬೇಕು, ಚೆನ್ನಾಗಿ ಬೇಯಬೇಕು. ಅದು ಬೆಂದರೆ ನಾವು ಗೊಜ್ಜು ಆಚೆ ಎಷ್ಟು ದಿನ ಇಟ್ಕೊಂಡ್ರೂ ಚೆನ್ನಾಗಿರುತ್ತೆ. ಆಮೇಲೆ ಸ್ವಲ್ಪ ಹೊತ್ತು ಕುದ್ದಾದಮೇಲೆ ನೋಡಿ ಈ ಥರ ಬರುತ್ತೆ. ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ. ಒಂದು 3ರಿಂದ 4-5 ದಿನ ನಾವು ಫ್ರಿಜ್ ಇಲ್ದೇ ಹಾಗೆ ಇಟ್ಕೊಂಡು ತಿಂದರೂ ಟೇಸ್ಟ್ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ಥ್ಯಾಂಕ್ ಯು.